ನಮಸ್ಕಾರ ಸ್ನೇಹಿತರೆ. ಇದು ಕರ್ನಾಟಕದ ಚರಿತ್ರೆ, ಸಾಹಿತ್ಯ, ಸಂಸ್ಕೃತಿಗೆ ಸಂಬಂಧಪಟ್ಟಂತೆ 3ನೇ ಭಾಗ. ನಾನು ಇಲ್ಲಿವರೆಗೆ ಮಯೂರನ ಬಗ್ಗೆ ಹೇಳಿದೆ, ಕದಂಬ ವಂಶದ ಬಗ್ಗೆ ಹೇಳಿದೆ. ಭಾಳ ಸಣ್ಣದಾಗಿ ಹೇಳಿದ್ದೀನಿ. ಇನ್ನುಳಿದದ್ದನ್ನು ತಾವು ಯೋಚನೆ ಮಾಡಿಕೊಳ್ಳಿ, ತಾವೂ ಅಧ್ಯಯನ ಮಾಡಬೇಕು ಅನ್ನುವಂಥದ್ದು ನನ್ನ ಆಸೆ. ಆಗ ಕದಂಬ ವಂಶ ಸ್ಥಾಪನೆಯಾದ ಕಾಲದಲ್ಲೇ ಈಗ ನಮಗೆ ಸಿಕ್ಕಿರುವ ದಾಖಲೆಗಳ ಪ್ರಕಾರ 345ರಲ್ಲಿ ಕದಂಬ ವಂಶ ಆಗುತ್ತೆ. 350ಕ್ಕೆ ಅತ್ಲಾಗ 5 ವರ್ಷಕ್ಕೆ ತಲಕಾಡಿನ ಗಂಗರು ಬರ್ತಾರೆ. ನಮ್ಮ ಚರಿತ್ರೆಯ ವಿದ್ವಾಂಸರಲ್ಲಿ ಸ್ವಲ್ಪ ಗೊಂದಲಗಳು ಇದ್ದಾವೆ. ಇಲ್ಲ, ಅವರು ಮೊದಲೇ ಮಯೂರಿನಿಗಿಂತ ಮೊದಲೇ ಕನ್ನಡ ಸಾಮ್ರಾಜ್ಯವನ್ನು ಪ್ರಾರಂಭ ಮಾಡಿದರು, ಅದಕ್ಕಿಂತ 20 ವರ್ಷ ಹಿಂದೆ ಅಂತೇಳಿ ಅದಿನ್ನೂ ನಿಖರವಾಗಿ ಶೋಧನೆ ಆಗಿಲ್ಲ. 350 ಅಂತ ಈಗ ನಮಗಿರುವಂಥ ದಾಖಲೆಗಳು ಹೇಳ್ತವೆ. ಈ 350ರಲ್ಲಿ ಶುರುವಾಗಿದ್ದು ತಲಕಾಡಿನ ಗಂಗರ ವಂಶ. ಯಾರು ಈ ತಲಕಾಡಿನ ಗಂಗರು? ಇವತ್ತು ಕರ್ನಾಟಕದಲ್ಲಿ ಗಂಗಟ್ಕಾರ ಒಕ್ಕಲಿಗರು ಅಂತ ಇದ್ದಾರೆ ನೋಡಿ, ಅವರು ಆ ತಲಕಾಡಿನ ಗಂಗಾ ವಂಶದ ವಂಶಸ್ಥರು. ಅವರ ನೆಕ್ಸ್ಟ್ ಜನ್ರೇಷನ್ ಇವಾಗ ತುಂಬ ವಿಸ್ತಾರವಾಗಿ ಇಡೀ ಹಳೆ ಮೈಸೂರಿನ ಅನೇಕ ಜಿಲ್ಲೆಗಳಲ್ಲಿ, ಮೈಸೂರು, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಈ ಭಾಗಗಳಲ್ಲಿ ಈ ಒಕ್ಕಲಿಗ ಜನಾಂಗ ಹರಡಿದೆ. ಈ ಜನಾಂಗಕ್ಕೆ ತಮ್ಮ ಪೂರ್ವದ ಚರಿತ್ರೆ ಏನು ಅನ್ನೋದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಇತ್ತೀಚೆಗೆ ಕೆಲವು ನಮ್ಮ ಸಂಶೋಧಕರು, ಮುಖ್ಯವಾಗಿ ನಮ್ಮ ತಲಕಾಡು ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡರು ಅದ್ರ ಬಗ್ಗೆ ಅಲ್ಲಲ್ಲೇ ಮಾತಾಡ್ತಾ ಇರ್ತಾರೆ ಮತ್ತು ಬರಿತಾ ಇರ್ತಾರೆ. ಈ ತಲಕಾಡಿನ ಗಂಗರ ಪ್ರಾರಂಭದ ದೊರೆಗಳು, ಆ ವಂಶವನ್ನು ಸ್ಥಾಪನೆ ಮಾಡಿದವರು ಮಾಧವ ಮತ್ತು ದಡಿಗ ಅನ್ನುವ ಅಣ್ಣ ತಮ್ಮಂದಿರು. ಈ ಮಾಧವ ದಡಿಗ ಒಟ್ಟಾಗಿ ಸೇರಿ ಆ ವಂಶದ ಹೆಸರಿನಲ್ಲಿ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ನೋಡಿ, ಅವ್ರನ್ನ ಒಕ್ಕಲಿಗರು ಅಂತ ಹೇಗೆ ಹೇಳೋದು? ಅವರು ಕೃಷಿಗೆ ಪ್ರಾಧಾನ್ಯತೆಯನ್ನು ತುಂಬ ಕೊಡ್ತಾರೆ. ಮತ್ತು ದಡಿಗ ಅನ್ನೋದಿದೆಯಲ್ಲ, ಆಮೇಲೆ ಅವನ ಹೆಸರು ಬದಲಾವಣೆ ಮಾಡ್ಕೊಂಡು ಕೊಂಗುಣಿ ವರ್ಮ ಅಂಥೇಳಿ ಅವನ ಹೆಸರನ್ನು ಬದಲಾವಣೆ ಮಾಡ್ಕೊಳ್ತಾನೆ. ದಡಿಗ ಅಂದ್ರೇನು? ದಡಿ ಅಂದರೆ ಈಗ ನಾವು ಬಳಸೋದು ಕೋಲು ಅಂತ ಅರ್ಥ, ಆದರೆ ದಡಿ ಅಂದರೆ ಇನ್ನೊಂದು ಅರ್ಥ ಇದೆ, ನೇಗಿಲು ಅಂತ. ಗಾ ಅಂದರೆ ಅದನ್ನು ಹೊತ್ತು ತಿರುಗಾಡುವವನು ಅಂತ. ನೇಗಿಲನ್ನು ಹೊತ್ತವನು ದಡಿಗ ಅಂದರೆ ನೇಗಿಲನ್ನು ಹೊರುವವನು ಯಾರು? ಒಕ್ಕಲಿಗ. ಹಾಗಾಗಿ ಅದು ಒಕ್ಕಲಿಗರಿಗೆ ಸೇರಿದ ವಂಶ ಅಂತೇಳಿ ನಾವು ಭಾವಿಸ್ಬೋದಾಗಿದೆ. ಅವರು ಇಡೀ ಕರ್ನಾಟಕವನ್ನು ಮತ್ತು ಮುಖ್ಯವಾಗಿ ತಮಿಳುನಾಡಿನ ಅನೇಕ ಭಾಗಗಳನ್ನು ಅವರು ಗೆದ್ದಿರ್ತಾರೆ. ಅವರಿಗೂ ಚೋಳರಿಗೂ ಪರಂಪರಾಗತವಾಗಿ ಯುದ್ಧಗಳು ನಡೀತಲೇ ಇರ್ತವೆ. ಅವರ ಸಾಧನೆ ಬಹಳ ದೊಡ್ಡದು. ಆ ವಂಶದಲ್ಲಿ ಒಬ್ಬ ದೊರೆ ಇರ್ತಾನೆ, ಅವನ ಹೆಸರು ಶ್ರೀಪುರುಷ ಅಂತೇಳಿ. ಈ ತಲಕಾಡಿನ ಅಲ್ಲಿಂದ ಬಂದು ಅವನು ಇಲ್ಲಿ ನೆಲಮಂಗಲದ ಹತ್ರ ಇವತ್ತು ಮಣ್ಣೆ ಅಂತ ಒಂದು ಗ್ರಾಮ ಇದೆಯಲ್ಲ, ಮಾನ್ಯಪುರ ಅಂತ ಹಿಂದೆ ಅದನ್ನು ರಾಜಧಾನಿಯನ್ನಾಗಿ ಅವನು ಮಾಡಿಕೊಂಡಿರ್ತಾನೆ. ಆಮೇಲೆ ಕೋಲಾಲಯಪುರ ಅಂಥೇಳಿ ಕರಿತಾಯಿದ್ರು, ಅದು ಕೂಡ ಅದನ್ನು ಮತ್ತೊಂದು ರಾಜಧಾನಿಯನ್ನಾಗಿ ಗಂಗರು ಮಾಡ್ಕೊಂಡಿರ್ತಾರೆ. ಈ ಶ್ರೀಪುರುಷ ಅವನು ಎಂಥವನು ಅಂದರೆ, ಅವನು 90 ವರ್ಷ ವಯಸ್ಸಾದರೂ ರಾಜ್ಯವನ್ನು ಆಳ್ತಲೇ ಇರ್ತಾನೆ. ಮಕ್ಕಳಿಗೆ ಮೊಮ್ಮಕ್ಕಳಿಗೆ ರಾಜ್ಯವನ್ನು ಕೊಡೋದಿಲ್ಲ. ಅದಕ್ಕೆ ಅವನು ಮುದುಕ ದೊರೆ ಅಂತ ನಮ್ಮ ತಲಕಾಡಿನ ಚಿಕ್ಕರಂಗೇಗೌಡರಿಂದ ಭಾಳ ಚೆನ್ನಾಗಿ ಹೇಳ್ತಾರೆ. ಮುದುಕ ದೊರೆ ಅಂತ ಕರಿತಾಯಿದ್ರು. ಅವನು ಕೊನೆಗೆ ತಲಕಾಡಿನ ಬಳಿ ಇರುವಂಥ ಮುಡುಕತೊರೆ ಅಂತ ಇವತ್ತಿದೆಯಲ್ಲ, ಆ ಮುಡುಕತೊರೆಯಲ್ಲಿ ಹೋಗಿ ತೀರೋಗ್ತಾನೆ. ಇವತ್ತಿಗೂ ಅಲ್ಲಿ ಅವನ ಸಮಾಧಿ ಇದೆ. ನಾವು ಕಳೆದ ಒಂದು 4-5 ವರ್ಷಗಳ ಹಿಂದೆ ಅಲ್ಲಿ ಹೋಗಿ ಆ ಸಮಾಧಿಯನ್ನೆಲ್ಲ ಶೋಧಿಸಿ ನೋಡ್ಕೊಂಡು ಬಂದದ್ದರ ನೆನಪು ನನಗಿದೆ. ನೋಡಿ, ಮುಡುಕತೊರೆ ಅಂತಂದರೆ ಏನು ಅಂದರೆ ಮುದುಕ ದೊರೆಯೇ ಮುಡುಕತೊರೆ ಆಗಿರೋದು. ಸೊ ಹಾಗಾಗಿ ಚರಿತ್ರೆಗೂ ಈ ಊರಿನ ಹೆಸರುಗಳಿಗೂ ಬಹಳ ಸಂಬಂಧಗಳಿರುವಂಥದ್ದನ್ನು ನೋಡೋದಕ್ಕೆ ನಮಗೆ ಸಾಧ್ಯ ಇದೆ. ಅಷ್ಟೇ ಅಲ್ಲ, ಈ ವಂಶದ ಮತ್ತೊಬ್ಬ ದೊರೆ ಇರ್ತಾನೆ, ಅವನ ಹೆಸರು ದುರ್ವಿನೀತ ಅಂತ. ಬಹುಶಃ ಅವನು 6ನೇ ಶತಮಾನದಲ್ಲಿ ಇದ್ದಿರಬಹುದಾದಂಥ ರಾಜ, ಚಕ್ರವರ್ತಿ ಅವನು, ದುರ್ವಿನೀತ ಅಂತೇಳಿ. ಅವನು ಗಜಶಾಸ್ತ್ರವನ್ನು ಕನ್ನಡದಲ್ಲಿ ಬರೀತಾನೆ. ಭಾರವಿಯ ಕಿರಾತಾರ್ಜುನೀಯ ಕಾವ್ಯಕ್ಕೆ ಭಾಷ್ಯವನ್ನು ಸಂಸ್ಕೃತದಲ್ಲಿ ಬರೀತಾನೆ. ಅವನೊಬ್ಬ ಮಹತ್ವದ ಕನ್ನಡದ ಕವಿಯಾಗಿದ್ದ. ಅವನು ಕಾವ್ಯ ಬರೆದಿದ್ದ ಅನ್ನೋದಕ್ಕೆ ಬೇಕಾದಷ್ಟು ದಾಖಲೆಗಳು ನಮಗೆ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಗಳು ಸಿಗ್ತವೆ.
ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಅವನ ಪದ್ಯಗಳನ್ನು ಕೋಟ್ ಮಾಡಲಾಗಿದೆ. ಅವನೊಬ್ಬ ಪೂರ್ವದ ಕವಿ ಅಂತ ನಮ್ಮ ಆ ನಂತರದ ಅನೇಕ ಕವಿಗಳು ಆತನ ಬಗ್ಗೆ ಹಾಡಿ ಹೊಗಳಿ ಉಲ್ಲೇಖ ಮಾಡಿರುವಂಥದ್ದನ್ನು ನಾವು ಓದೋದಕ್ಕೆ ಸಾಧ್ಯ ಇದೆ. ನಮ್ಮ ದುರದೃಷ್ಟ, ಕನ್ನಡಿಗರ ದುರದೃಷ್ಟ ಎಂಥದ್ದು ಅಂತಂದರೆ, ನಮಗೆ ಆ ದುರ್ವಿನೀತ ಬರೆದಂಥ ಆ ಮಹಾಕಾವ್ಯ ಇಲ್ಲಿಯವರೆಗೆ ಸಿಕ್ಕಿಲ್ಲ. ಅದಕ್ಕಾಗಿ ನಮಗೆ ಸಿಕ್ಕಿರೋದು ಯಾವುದು? ಪಂಪನ ಕೃತಿಗಳು, ಮಹಾಕಾವ್ಯಗಳು, ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ಈ ಕೃತಿಗಳೇ ಕನ್ನಡದ ಮೊದಲ ಕಾವ್ಯ ಕೃತಿಗಳು ಅಂಥೇಳಿ ಪಂಪನನ್ನು ಕನ್ನಡದ ಮೊದಲನೇ ಕವಿ ಅಂಥೇಳಿ ಈಗ ನಾವು ಅಂದುಕೊಂಡಿದ್ದೀವಿ. ಪಂಪನಿಗಿಂತಲೂ ಹಿಂದೆ ಒಂದು 400-500 ವರ್ಷಗಳ ಹಿಂದೆಯೇ ದುರ್ವಿನೀತ ಅನ್ನೋ ಒಬ್ಬ ಕವಿ ಇದ್ದ. ಅವನ ಕಾವ್ಯ ಏನಾದರೂ ಸಿಕ್ತು ಅಂತಂದರೆ ನಮ್ಮ ಕಾವ್ಯದ ಚರಿತ್ರೆ, ಸಾಹಿತ್ಯದ ಚರಿತ್ರೆ ಇನ್ನೊಂದು 400-500 ವರ್ಷಗಳ ಹಿಂದಕ್ಕೆ ಹೋಗ್ತದೆ. ಅವಾಗ ನಮಗೆ ಎಂಥ ಕನ್ನಡಿಗರಿಗೆ ಹೆಮ್ಮೆ ಅನ್ನೋಂಥದ್ದು ನಾವು ತಿಳ್ಕೋಬೇಕಾಗಿದೆ. ನಮಗೆ ನಮ್ಮ ಕಾವ್ಯಗಳನ್ನು ಹುಡುಕಿ ಶೋಧಿಸಿ, ಎಲ್ಲೋ ತಾಳೆಗರಿಗಳಲ್ಲಿ ಇದ್ದೋ ಅವಳು ಶೋಧಿಸಿ ಓದುವಂಥ ಸಾಮರ್ಥ್ಯ ಇರಲಿಲ್ಲ. ಅದಕ್ಕೆ ಕಾರಣ ನಾನು ವಿವರಿಸಿ ಹೇಳಬೇಕಾಗಿಲ್ಲ. ಕನ್ನಡಿಗರ ದೌರ್ಭಾಗ್ಯ ಎಂಥದ್ದು ಅಂದರೆ, ನಮ್ಮ ತಾತ ಮುತ್ತಾತಂದರಿಗೆ ಅಕ್ಷರ ಗೊತ್ತಿರಲಿಲ್ಲ, ಅವರು ಸ್ವತಃ ಏನೂ ಓದ್ತಾ ಇರಲಿಲ್ಲ. ಹಾಗಾಗಿ ಅಕ್ಷರ ಕಲಿಯುವ ಅವಕಾಶವೇ ಅವ್ರಿಗಿರಲಿಲ್ಲ. ಹಾಗಾಗಿ ಏನಾಗ್ತಾ ಇತ್ತು ಅಂದರೆ, ಇಂಥದ್ದನ್ನೆಲ್ಲ ಹುಡುಕಿ ಮುದ್ರಣ ಮಾಡುವಂಥ ಒಂದು ಅರಿವು ಅವರಲ್ಲಿರಲಿಲ್ಲ. ಬ್ರಿಟಿಷರು ಬಂದ ಮೇಲೆ ನಮಗಿವೆಲ್ಲ ಗೊತ್ತಾಗಿದ್ದು. ಅಕ್ಷರ ಕಲಿತಿದ್ದು ನಾವು ಬ್ರಿಟಿಷರು ಬಂದ ಮೇಲೆ. ನೋಡಿ, ಪಂಪನಂತಹ ಕವಿಯೇ ನಮಗೆ ಗೊತ್ತಿರಲಿಲ್ಲ. ಅದನ್ನು ಹುಡುಕಿಕೊಟ್ಟಿದ್ದು ಯಾರು ಅಂದರೆ BL ರೈಸು. 1898ರಲ್ಲಿ ಅವರು ಪಂಪನ ಕೃತಿಗಳನ್ನು ಹುಡುಕಿ ಎಲ್ಲೋ ತಾಳೆಗೇರಿಲಿದ್ದನ್ನು ತಗೊಂಡು ಬಂದು ಅದನ್ನು ಪರಿಶೋಧಿಸಿ ಅದನ್ನು ತಿದ್ದಿ ಪುಸ್ತಕ ರೂಪದಲ್ಲಿ ಮುದ್ರಣ ಮಾಡಿ ಕನ್ನಡಿಗರಾದ ನಮಗೆ ಕೊಡ್ತಾರೆ. ಆಮೇಲೆ ನಮಗೆ ಪಂಪ ಗೊತ್ತಾಗಿದ್ದು, ಅದಕ್ಕೆ ಮೊದಲು ಗೊತ್ತಾಗಿರಲಿಲ್ಲ. ಸೊ ಇನ್ನೆಂತೆಂಥ ಪಂಪನಿಗಿಂತಲೂ ದೊಡ್ಡ ಕವಿಗಳು ಎಂತೆಂಥವ್ರು ಇದ್ದರೋ ಯಾರಿಗೆ ಗೊತ್ತು. ಇಂಥ ಎಲ್ಲ ಒಂದು ಮಹತ್ವದ ಸಂಗತಿಗಳನ್ನು ನಾವು ಮರೆತು ಕೂತ್ಬಿಟ್ಟಿದ್ದೀವಿ. ನೋಡೋಣ, ಇನ್ಯಾವತ್ತಾದರೂ ಒಂದು ದಿವಸ ಎಲ್ಲಾದರೂ ದುರ್ವಿನೀತನ ಕಾವ್ಯ ಸಿಕ್ಕಿದರೆ ಆಗ ಕನ್ನಡ ಸಾಹಿತ್ಯ ಚರಿತ್ರೆಯ ಅದು ಇನ್ನಷ್ಟು ಹಿಂದಕ್ಕೆ ಹೋಗೋ ಸಾಧ್ಯತೆ ಇರುತ್ತೆ. ಆ ದುರ್ವಿನೀತ ಎಂಥ ಮಹತ್ವದ ಕವಿ ಅಂತ ಹೇಳಿದ್ದೀನಿ. ಮತ್ತು ಈ ಗಂಗರಿದ್ರಲ್ಲ, ಇವರು ಆನೆಗಳನ್ನು ಪಳಗಿಸೋದ್ರೊಳಗಡೆ ಬಹಳ ಸಾಮರ್ಥ್ಯವುಳ್ಳವರಾಗಿದ್ದರು. ಇವರ ಗಜ ಸೈನ್ಯವನ್ನು ಕಂಡರೆ ಎಲ್ಲರೂ ಹೆದರ್ತಾಯಿದ್ರು. ಬೇರೆ ವೈರಿ ರಾಜ್ಯಗಳು ಇವರ ಗಜ ಸೈನ್ಯಕ್ಕೆ ಹೆದರ್ತಾಯಿದ್ರು. ಆಮೇಲೆ ನೋಡಿ, ಅವರಲ್ಲೇ ಇನ್ನೊಬ್ಬ ದೊರೆ ರಾಚಮಲ್ಲ ಅಂತ, ಅವನು 3 ಜನ 4 ಜನ ಏನೋ ರಾಚಮಲ್ಲರು ಬರ್ತಾರೆ. ಕೊನೆಯ ರಾಚಮಲ್ಲ ಅವನನ್ನು ರಾಜರಾಜೇಂದ್ರ ಚೋಳ ತಮಿಳುನಾಡಿನಿಂದ ಬಂದು ಸೋಲಿಸಿ ಗಂಗಾ ಸಾಮ್ರಾಜ್ಯವನ್ನು ವಶ ಮಾಡ್ಕೊಂಡ್ಬಿಡ್ತಾನೆ. ವಶ ಮಾಡ್ಕೊಂಡು ಅಲ್ಲಿ ತಮಿಳುನಾಡಿನಲ್ಲಿ ಗಂಗೈಕೊಂಡ ಅನ್ನುವಂಥ ಒಂದು ನಗರವನ್ನು ಈ ಗಂಗರನ್ನು ಗೆದ್ದದ್ರ ಕುರುಹಾಗಿ ಅವನು ಕಟ್ಟಿಸ್ತಾನೆ. ನೋಡಿ, ಇವು ಎಲ್ಲ ನಮಗೆ ನೆನಪಿರಬೇಕು, ಚರಿತ್ರೆ ನೆನಪಿರಬೇಕು. ಈ ನೋಡಿ, ನಮಗೆ ಈ ಒಕ್ಕಲಿಗ ಜನಾಂಗಕ್ಕಾಗಲಿ ಅಥವಾ ಮಯೂರ ನಮ್ಮವನು ಅನ್ನೋ ಕಾರಣಕ್ಕಾಗಿ ಈಡಿಗ ಜನಾಂಗಕ್ಕಾಗಲಿ ಒಂದು ಹಿರಿಮೆ ಬರುತ್ತೆ, ಹೆಗ್ಗಳಿಕೆ ಬರುತ್ತೆ. ನಮ್ಮಲ್ಲಿ ಯಾವಾಗಲೂ ಒಂದು ಕೀಳಿರಿಮೆ ಇರ್ತದೆ. ಆ ನಾವೇನೂ ಇಲ್ಲ, ನಮ್ಮ ಅಪ್ಪ ಏನೂ ಅಲ್ಲ, ನಮ್ಮ ತಾತ ಏನೂ ಅಲ್ಲ, ನಮ್ಮ ಜಾತಿ ಏನೂ ಅಲ್ಲ, ನಮ್ಮ ದೇಶ ಏನೂ ಅಲ್ಲ, ನಮ್ಮ ಭಾಷೆ ಏನೂ ಅಲ್ಲ ಅನ್ನೋಂಥ ಒಂದು ಕೀಳಿರಿಮೆಯಲ್ಲಿ ಸದಾ ಕನ್ನಡಿಗರಾದ ನಾವೆಲ್ಲ ನರಳ್ತಾ ಇರ್ತೀವಿ. ಆ ಕೀಳಿರಿಮೆಯನ್ನು ಹೋಗಲಾಡಿಸ್ಕೋಬೇಕು ಅಂದರೆ ನಮ್ಮನ್ನು ನಾವು ಈಗಾಗಲೇ ವಾಸ್ತವದಲ್ಲಿ ಸತ್ಯವಾಗಿ ಇರಬಹುದಾದಂಥ ಇಂತಹ ಚಾರಿತ್ರಿಕ ಸತ್ಯ ಸಂಗತಿಗಳ ಜೊತೆಗೆ ಜೋಡಿಸ್ಕೋಬೇಕು. ಆವಾಗ ನಮ್ಮ ಹೆಮ್ಮೆ ಏನು ಅಂತ ಗೊತ್ತಾಗುತ್ತೆ. ನೋಡಿ, ತಲಕಾಡಿನ ಗಂಗರ ಒಬ್ಬ ಮಂತ್ರಿ ಚಾವುಂಡರಾಯ ಅಂಥೇಳಿ, ಚಾವುಂಡರಾಯನ ನೆನಪು ಮಾಡ್ಕೋಬೇಕು ಇಂಥ ಸಂದರ್ಭದಲ್ಲಿ. ಅವನು ಶ್ರವಣಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರನ್ನ ಕೆತ್ತಿದವನು. ಗೊಮ್ಮಟೇಶ್ವರ ಅಂತಂದರೆ ಕನ್ನಡಿಗರ ಅಸ್ಮಿತೆ ಅಥವಾ ಕನ್ನಡಿಗರ ಹಿರಿಮೆಯ ಸಂಕೇತ. ನಾವು ಎಷ್ಟು ದೊಡ್ಡ ಮನುಷ್ಯರು ಅಂತ ಅನ್ನೋದನ್ನ ತೋರ್ಸೋಕ್ಕಾಗಿ ನಾವು ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಆ ಮಹಾಮೂರ್ತಿಯನ್ನು ತೋರಿಸಿ ಜಗತ್ತಿಗೆ ಸಾರಿ ಸಾರಿ ಹೇಳಬಹುದಾಗಿದೆ. ಅದನ್ನು ಆ ಮೂರ್ತಿಯನ್ನು ಮಾಡಿದವನು 10ನೇ ಶತಮಾನದಲ್ಲಿ ಗಂಗರ ಮಂತ್ರಿಯಾಗಿದ್ದಂಥ ಚಾವುಂಡರಾಯ. ಈ ಚಾವುಂಡರಾಯ ಅಲ್ಲಿ ಬಂದು ನೆಲೆಸಿ ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರನ ಕೆತ್ತನೆ ನೋಡಿ. ಈಗ ಅರ್ಥ ಮಾಡ್ಕೊಳ್ಳಿ,
ನಮ್ಮ ಒಕ್ಕಲಿಗ ಜನಾಂಗ ಇವರೆಲ್ಲರೂ ಕೂಡ ಹಳೆ ಮೈಸೂರಿನ ಪ್ರಾಂತ್ಯದಲ್ಲಿ ತಮ್ಮನ್ನು ತಾವು ಹಿಂದೂಗಳು ಅಂತ ಕರ್ಕೊಳ್ತಾರೆ. ಯಾಕೆ ಹಿಂದೂಗಳು ಅಂತ ಕರ್ಕೊಳ್ತಾರೋ ಗೊತ್ತಿಲ್ಲ. ಯಾರೋ ಹೇಳಿರ್ತಾರೆ ಅವ್ರನ್ನ, ನೋಡಪ್ಪ ನೀನು ಮುಕುಂದ ಅಂತ ಹೆಸರಿಟ್ಕೊಂಡಿದ್ಯಾ, ರಾಮ ಅಂತ ಹೆಸರಿಟ್ಕೊಂಡಿದ್ಯಾ, ಕೃಷ್ಣ ಅಂತ ಹೆಸರಿಟ್ಕೊಂಡಿದ್ಯಾ, ಹನುಮಂತ ಅಂತ ಹೆಸರಿಟ್ಕೊಂಡಿದ್ಯಾ, ಹಾಗಾಗಿ ನೀನು ಹಿಂದೂ ಅಂದ್ಬಿಡ್ತಾರೆ. ನಾವು ನಮ್ಮ ಅಪ್ಪದಿರು ಪಾಪ ಅನಕ್ಷರಸ್ಥರು, ಅವ್ರದ್ದು ಯಾವುದೋ ಒಂದು ಹೆಸರನ್ನು ಕರಿಯ, ತಿಮ್ಮ, ಅದು ಇದು ಅಂತ ಹೇಳ್ಬಿಟ್ಟು ಕದ್ರ ಹೀಗೆಲ್ಲ ಇಡೋರು ಇಟ್ಕೊಳ್ತಾ ಇದ್ದೆ ಅಷ್ಟೇ ಹೊರತು ಆಮೇಲೆ ಹಿಂದೂ ಅಂತ ನಮ್ಮ ತಂದೆ ತಾತ ಇವರೆಲ್ಲ ಹೇಳಿದ್ದ ನೆನಪು ನನ್ನಂಥವನಿಗಿಲ್ಲ. ಯಾಕೆಂದರೆ ಅವರು ನಿಮ್ಮ ಮತ ಯಾವುದು ಅಂತ ಕೇಳೋರು. ಮತ ಯಾವುದು ಅಂದರೆ ನಾವು ಒಕ್ಕಲಿಗರು ಅಂತ ಹೇಳೋರೇ ಹೊರತು, ತಮ್ಮ ಜಾತಿಯನ್ನು ಹೇಳ್ಕೊಳ್ಳೋರೇ ಹೊರತು ಎಲ್ಲೂ ಕೂಡ ತಮ್ಮನ್ನು ತಾವು ಹಿಂದೂಗಳು ಅಂತ ಹೇಳ್ತಾ ಇರಲಿಲ್ಲ. ನಮ್ಮ ಈ ಪೂರ್ವಿಕರು ಎಷ್ಟು ಉದಾರಿಗಳಾಗಿದ್ದರು ಅಂದರೆ, ಅವರು ನಮ್ಮೂರು ಮಾರಮ್ಮನ್ನು ಪೂಜೆ ಮಾಡೋರು, ತಿರುಪತಿ ತಿಮ್ಮಪ್ಪನ್ನು ಪೂಜೆ ಮಾಡೋರು, ಧರ್ಮಸ್ಥಳದ ಮಂಜುನಾಥನ್ನು ಪೂಜೆ ಮಾಡೋರು. ಅಟ್ ದ ಸೇಮ್ ಟೈಮ್ ನಮ್ಮ ಹೆಬ್ಬೂರಲ್ಲಿದ್ದಂಥ ಸಾಬ್ರದು ಗೋರಿ ಇರ್ತದಲ್ಲ, ಮಸೀದಿ ದರ್ಗಾ, ಆ ದರ್ಗಾದ ಬಳಿಗೆ ಹೋಗಿ ಸಕ್ಕರೆ ಒತ್ಸೋರು. ನಮಗೇನಾದರೂ ಚಿಕ್ಕ ವಯಸ್ಸಿನಲ್ಲಿ ಜ್ವರ ಪರ ಬಂತು ಅಂದರೆ ಬಾಬಾಯಿನ್ಗೆ ಹರಕೆ ಕಟ್ಕೊಳ್ಳೋರು, ಬಾಬಾಯಿನ ಜಲ್ದಿಗೆ ಹೋಗೋರು. ಹಿಂಗೆ ಎಲ್ಲ ರೀತಿಯೊಳಗೂ ಕೂಡ ಇವರು ಸಮಾನವಾಗಿ ನೋಡ್ತಾ ಇದ್ದಂಥ ಮನಸ್ಥಿತಿ ಉಳ್ಳವರಾಗಿದ್ದರು ನಮ್ಮ ಪೂರ್ವಿಕರು. ಆದರೆ ನಾವು ಯಾರೋ ನಮ್ಗೆ ಹೇಳ್ಬಿಟ್ರು ಹಿಂದೂ ಅಂತ. ಯಾರು ಅಂತಂದರೆ ಯೋಚನೆ ಮಾಡಿದ್ರೆ ನಿಮ್ಗೆ ಹೊಳೆಯುತ್ತೆ. ನಾವು ಶಾಲೆಗಳಿಗೆ ಸೇರಿದ್ವಲ್ಲ, ನಮ್ಮ ತಂದೆ ತಾಯಿಂದಿರು ಅನಕ್ಷರಸ್ಥರಾಗಿದ್ದರು. ತಗೊಂಡೋಗಿ ಅಲ್ಲಿ ಯಾರೋ ಮೇಷ್ಟ್ರು ಎದುರುಗಡೆ ನಮ್ಮ ಹುಡುಗನ ಸ್ಕೂಲಿಗೆ ಸೇರಿಸ್ಕೊಳ್ಳಿ ಅಂತಂದಾಗ ಅವರು ಏನು ಮಾಡಿದ್ರು, ಸರ್ಕಾರದ ಒಂದು ಫಾರ್ಮೆಟ್ಟು ಆ ಕಾಲದಿಂದಲೂ ಬ್ರಿಟಿಷರ ಕಾಲದಿಂದಲೂ ಇರಬಹುದಾದಂಥ ಒಂದು ಅಲ್ಲಿ ಜಾತಿ ಒಕ್ಕಲಿಗ ಅಂತ ಬರೆದ್ರು. ಧರ್ಮ ಅನ್ನೋ ಕಾಲಮ್ನಲ್ಲಿ ಏನು ಬರೆಯೋದು, ಹಿಂದೂ ಅಂತ ಬರೆದ್ಬಿಟ್ರು. ಯಾಕೆ ಹಿಂದೂ ಅಂತ ಬರೆದ್ರು? ಅಲ್ಲಿ ಸಾಮಾನ್ಯವಾಗಿ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರಾಗಿದ್ದವರು, ಬಹುಸಂಖ್ಯಾತ ಶಿಕ್ಷಕರಾಗಿದ್ದವರು ಹಿಂದೂ ಧರ್ಮದ ವಾರಸುದಾರರಾದಂಥ ಬ್ರಾಹ್ಮಣ ಜನಾಂಗಕ್ಕೆ ಸೇರಿದವರು ಮೇಷ್ಟ್ರುಗಳಾಗಿದ್ದರು. ಅವ್ರೇನು ಮಾಡಿದ್ರು, ಇವನ ಹೆಸರು ಮುಕುಂದ ಅಲ್ವಾ, ಬರೀ ಇಲ್ಲಿ ಕೆಳಗಡೆ ಕಾಲಮಲ್ಲಿ ಹಿಂದೂ ಅಂತ ಬರೆದ್ಬಿಟ್ರು. ಸೊ ಹಾಗಾಗಿ ನಮ್ಮನ್ನು ನಾವು ತಪ್ಪಾಗಿ ಒಂದು ಧರ್ಮಕ್ಕೆ ಸೀಮಿತಗೊಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ನಾವು ಒಕ್ಕಲಿಗ ಜನಾಂಗ ಇರ್ಬೋದು, ಈಡಿಗರಿರ್ಬೋದು, ಯಾವುದೇ ಇವರೆಲ್ಲರೂ ಲಿಂಗಾಯತರಿರ್ಬೋದು, ಅವ್ರದ್ದೇ ಆದಂಥ ಒಂದು ಪ್ರತ್ಯೇಕವಾದಂಥ ನಡವಳಿಕೆಗಳಿದ್ದಾವೆ. ಧರ್ಮ ಅಂದರೆ ಬೇರೆ ಏನೂ ಅಲ್ಲ ರೀ, ಮನುಷ್ಯನ ಬದುಕು ಹೇಗೆ ಸಾಮರಸ್ಯದಿಂದ ನಡ್ಕೋಬೇಕು ಅಂತ ಹೇಳುವುದೇ, ಹೇಗೆ ನೆಮ್ಮದಿಯಿಂದ ಬದುಕಬೇಕು ಅಂತ ಹೇಳೋದೇ ಧರ್ಮ. ಪೂಜೆ ಮಾಡೋದನ್ನ ಹೇಳ್ಕೊಡೋದು ಧರ್ಮ ಅಲ್ಲ, ನಮಾಜ್ ಮಾಡೋದನ್ನ ಹೇಳ್ಕೊಡೋದು ಧರ್ಮ ಅಲ್ಲ. ಅದು ಧರ್ಮದ ಭಾಗದಲ್ಲಿ ಬರುವಂಥ ಆಚಾರ ವಿಚಾರಗಳು. ಈ ರೀತಿಯಾಗಿ ಜುಟ್ಟು ಬಿಡಬೇಕು, ಜನಿವಾರ ಹಾಕಬೇಕು, ಆಯ್ತಪ್ಪ ನಾವು ಜುಟ್ಟು ಬಿಡಬೇಕು, ಜನಿವಾರ ಹಾಕಬೇಕು ಅಂತ ಹಿಂದೂ ಧರ್ಮದಲ್ಲಿ ಹೇಳಿದೆ ಅಂತಂದರೆ, ನಮ್ಮ ಅಪ್ಪ ಯಾಕೆ ಜುಟ್ಟು ಬಿಡಲಿಲ್ಲ, ತಾತ ಯಾಕೆ ಬಿಡಲಿಲ್ಲ, ಜನಿವಾರ ಯಾಕೆ ಹಾಕಲಿಲ್ಲ, ನಾನೇ ಯಾಕೆ ಹಾಕಿಲ್ಲ, ನನ್ನ ಮಗನಿಗೆ ಯಾಕೆ ಹಾಕಿಲ್ಲ, ಇವೆಲ್ಲ ಪ್ರಶ್ನೆಗಳು ಸಹಜವಾಗಿಯೇ ಬರ್ತವೆ. ಹಾಗಾಗಿ ಈ ಒಕ್ಕಲಿಗ ಜನಾಂಗದವರು ಎಲ್ಲಿ ಜಾಸ್ತಿ ಇದ್ದರೋ, ಯಾವುದು ಹಾಸನ ಜಿಲ್ಲೆ, ಇವತ್ತಿಗೂ ಹಾಸನ ಜಿಲ್ಲೆ ಒಳಗಡೆ ಬಹುಸಂಖ್ಯಾತ ಜನಾಂಗ ಯಾರು ಅಲ್ಲಿ ವಾಸ ಮಾಡ್ತಿರೋ ಅಂದ್ರೆ ಒಕ್ಕಲಿಗರು. ಶ್ರವಣಬೆಳಗೊಳ ಚನ್ನರಾಯಪಟ್ಟಣ ತಾಲೂಕಿನಲ್ಲಿರೋರು ಯಾರು? ಒಕ್ಕಲಿಗರು. ಶ್ರವಣಬೆಳಗೊಳದ ಸುತ್ತಮುತ್ತ ಹಳ್ಳಿಗಳಲ್ಲಿರೋರು ಯಾರು? ಒಕ್ಕಲಿಗರು. ಈ ಒಕ್ಕಲಿಗರು ಇರುವ ಈ ಜಾಗದಲ್ಲಿ ಗೊಮ್ಮಟೇಶ್ವರನ ವಿಗ್ರಹ ಹೇಗೆ ಬಂತು, ಯಾಕೆ ಬಂತು ಅನ್ನೋದು ಯೋಚನೆ ಮಾಡಬೇಕು. ಹೇಗೆ ಬಂತು, ಯಾಕೆ ಬಂತು ಅಂದರೆ, 10ನೇ ಶತಮಾನದವರೆವಿಗೂ ಗೊಮ್ಮಟೇಶ್ವರನ ವಿಗ್ರಹವನ್ನು ಶ್ರವಣಬೆಳಗೊಳದ ಬೆಟ್ಟದ ಮೇಲೆ ಗಂಗವಂಶದ ದೊರೆಗಳ ಮಂತ್ರಿಯಾಗಿದ್ದ ಚಾವುಂಡರಾಯ ಕೆತ್ತುವವರೆಗೂ ಅಲ್ಲಿ ಜೈನರೇ ಬಹುಸಂಖ್ಯಾತರಾಗಿದ್ದರು. ಅವರು ತಮ್ಮ ಆರಾಧ್ಯ ದೈವವನ್ನು ಗೊಮ್ಮಟೇಶ್ವರನ ಅಲ್ಲಿ ಕೆತ್ತೋದಕ್ಕೆ ಅವಕಾಶ ಕೊಟ್ಟರು. ಇಲ್ಲಾಂದರೆ ಕೊಡೋಕ್ಕಾಗ್ತಿರಲಿಲ್ಲ. ಜೈನ ಧರ್ಮ ಬೇರೆ, ಒಕ್ಕಲಿಗ ಧರ್ಮ ಬೇರೆ, ಇದೆಲ್ಲ ಬೇರೆ ಬೇರೆ ಅನ್ನೋಂಥ ಕಾರಣಕ್ಕೆ ಇವ್ರು ಪೂಜೆ ಮಾಡೋ ದೇವ್ರು ಬೇರೆ, ಅವ್ರು ಪೂಜೆ ಮಾಡೋ ದೇವ್ರು ಬೇರೆ ಅನ್ನೋ ಕಾರಣಕ್ಕೋಸ್ಕರ ವಿರೋಧ ಉಂಟಾಗ್ಬಿಡೋದು. ಆದರೆ ಅಲ್ಲಿ ಶ್ರವಣಬೆಳಗೊಳದಲ್ಲಿ ಒಕ್ಕಲಿಗರು ಬಹುಸಂಖ್ಯಾತರಾಗಿರುವ ಸ್ಥಳದಲ್ಲಿ ಗೊಮ್ಮಟೇಶ್ವರನ ಮೂರ್ತಿಯನ್ನು ಕೆತ್ತಲಾಗಿದೆ ಅಂತಂದರೆ, ಒಂದು ಕಾಲದಲ್ಲಿ ಒಕ್ಕಲಿಗರು ಬಹುಶಃ ಜೈನರಾಗಿದ್ದರು. ಒಕ್ಕಲಿಗರು ಹೇಗೆ ಜೈನರಾಗಿದ್ದರು, ಅವರು ಹೇಗೆ ಜೈನ ಧರ್ಮವನ್ನು ಬಿಟ್ಟು ವೈಷ್ಣವ ಧರ್ಮಕ್ಕೆ ಮತಾಂತರ ಆಗಿದ್ದರು ಅನ್ನೋಂಥದ್ದಕ್ಕೆ ನಾವು 11ನೇ ಶತಮಾನದಲ್ಲಿ ನಡೆಯುವ ಘಟನೆಗಳನ್ನು ತಿಳ್ಕೊಂಡ್ರೆ ಅರ್ಥ ಆಗುತ್ತೆ. ನಮಸ್ಕಾರ.